ಯಾಕೆ ವಿಳಂಬ ಮಾಡ್ತಿದ್ದಾರೆ ಅನ್ನುವ ಪ್ರಶ್ನೆಯ ನಡುವೆಯೇ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕೊನೆಗೂ ಎಫ್ಐಆರ್ ದಾಖಲಾಗಿದೆ. ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ A1, ಅವರ ಪತ್ನಿ BN ಪಾರ್ವತಿ ಅವರು A2 ಅಂತ ಹೇಳಿ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ಪ್ರಕರಣದಲ್ಲಿ A3 ಆಗಿ ಸಿದ್ದರಾಮಯ್ಯ ಅವರ ಬಾಮೈದ, ಅವರ ಪತ್ನಿಯ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಅವರ ಹೆಸರಿದೆ. ಹಾಗೆ A4 ಆಗಿ ದೇವರಾಜು, ಜಾಗವನ್ನ ಮಾರಾಟ ಮಾಡಿದಂತಹ ವ್ಯಕ್ತಿ ಮಲ್ಲಿಕಾರ್ಜುನ ಸ್ವಾಮಿಗೆ, ಆತನ ಹೆಸರನ್ನ ಉಲ್ಲೇಖಿಸಲಾಗಿದೆ. ಲೋಕಾಯುಕ್ತ SP ಉದೇಶ್ ನೇತೃತ್ವದಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಿದ್ದರಾಮಯ್ಯ ಮೈಸೂರು ಪ್ರವಾಸದಲ್ಲಿದ್ದಾಗಲೇ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡೋಪುರ ನೀಡುತ್ತಾ ಹೋಗ್ತಾರೆ. ರವಿ, ಕೋರ್ಟ್ ಆದೇಶ ಬಂದರೂ ಕೂಡ ಯಾಕೆ ಎಫ್ಐಆರ್ ದಾಖಲಾಗಿಲ್ಲ ಸಿದ್ದರಾಮಯ್ಯ ಅವರ ವಿರುದ್ಧ? ಯಾಕೆ ವಿಳಂಬ ಆಗ್ತಾ ಇದೆ, ಯಾಕೆ ತಡ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಗಳಿತ್ತು. ಈಗ ಕೊನೆಗೂ ಎಫ್ಐಆರ್ ದಾಖಲಾಗಿದೆ. ಆ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳ ಬಗ್ಗೆ ಡೀಟೇಲ್ಸ್ ನ ಹೇಳ್ತಾ ಹೋಗಬಹುದಾ ರವಿ? ವಿದೇಶಿ ಮೂಢ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಸಿದ್ದರಾಮಯ್ಯ ಆದಿಯಾಗಿ ಅವರ ಪತ್ನಿ ಹಾಗೂ ಬಾಮೈದ ಮತ್ತು ಜಮೀನನ್ನ ಮಾರಾಟ ಮಾಡಿದಂತಹ ದೇವರಾಜು ಅವರ ವಿರುದ್ಧ ಎಫ್ಐಆರ್ ನ ಖುದ್ದು ಲೋಕಾಯುಕ್ತ SP ಆಗಿರುವಂತಹ ಉದೇಶ್ ಅವರು ದಾಖಲಿಸಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಕೇಸ್ ನಂಬರ್ 11/2024 ಅಡಿಯಲ್ಲಿ ಈಗ ಪ್ರಕರಣವನ್ನ ದಾಖಲಾಗಿದ್ದು, ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಈಗ ಪ್ರಕರಣವನ್ನ ದಾಖಲಾಗಿದೆ. ನ್ಯಾಯಾಲಯದ ಆದೇಶ ಬಂದು 2 ದಿನಗಳಾದರೂ ಕೂಡ ಪ್ರಕರಣವನ್ನು ದಾಖಲಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ನಿನ್ನೆ ಸರ್ಟಿಫೈಡ್ ಕಾಪಿ ಸಿಕ್ಕಿರಲಿಲ್ಲ ಅಂತ ಹೇಳಿ ಲೋಕಾಯುಕ್ತ SP ಆಗಿರುವಂತಹ ಉದೇಶ್ ಅವರು ಬೆಂಗಳೂರಿಗೆ ತೆರಳಿದ್ರು. ಅಲ್ಲಿಂದ ಬಂದವರೇ ನೇರವಾಗಿ ADGP ಮನೀಶ್ ಖರ್ಬಿಕರ್ ಅವರ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ನಿನ್ನೆಯಿಂದ ಮತ್ತೆ ಇವತ್ತು 2 ದಿನಗಳ ಕಾಲ RTI ಕಾರ್ಯಕರ್ತ ಸ್ನೇಹಾಮಯಿ ಕೃಷ್ಣ ಅವರು ದೂರು ದಾಖಲಿಸಲೇಬೇಕು, ಎಫ್ಐಆರ್ ಅನ್ನು ಹಾಕಲೇಬೇಕು ಅಂತ ಹೇಳಿ ಬಿಗಿ ಪಟ್ಟನ್ನ ಹಿಡಿದಿದ್ರು. ಆದ್ರೂ ಕೂಡ ಅದು ಸಾಧ್ಯ ಆಗಿರಲಿಲ್ಲ. ಆದ್ರೆ ಈಗ ಎಫ್ಐಆರ್ ಅನ್ನು ದಾಖಲಿಸುವಂತಹ ಕೆಲಸಕ್ಕೆ ಸದ್ಯ ಲೋಕಾಯುಕ್ತ SP ಆಗಿರುವಂತಹ ಉದೇಶ್ ಅವರು ಮುಂದಾಗಿದ್ದಾರೆ. ಇನ್ನು ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರು A1 ಆರೋಪಿ ಅಂತ ಹೇಳಿ ಸದ್ಯ ಎಫ್ಐಆರ್ ನಲ್ಲಿ ಉಲ್ಲೇಖಿಸಿದ್ದಾರೆ. A2 ಆಗಿ BN ಪಾರ್ವತಿ, ಅವರು ಸಿದ್ದರಾಮಯ್ಯ ಅವರ ಪತ್ನಿ, A3 ಆಗಿ ಮಲ್ಲಿಕಾರ್ಜುನ ಸ್ವಾಮಿ, A4 ಆಗಿ ಸದ್ಯ ದೇವರಾಜು ಅವರ ಹೆಸರನ್ನ ಉಲ್ಲೇಖಿಸಿದರೆ ಸಾಕಷ್ಟು ಕೇಸ್ಗಳಂದ್ರೆ ನ್ಯಾಯಾಲಯ ನೀಡಿದಂತಹ ನಿರ್ದೇಶನದ ಮೇರೆಗೆ ಈಗ ಎಫ್ಐಆರ್ ದಾಖಲಾಗಿದ್ದು. ಪ್ರಮುಖವಾಗಿ ಎಫ್ಐಆರ್ ನಲ್ಲಿ ನೀವು ಗಮನಿಸಬೇಕಾದಂತಹ ವಿಷಯ ಅಂತ ಅಂದ್ರೆ IPC ಸೆಕ್ಷನ್ 120B, 166, 403, 406, 420, 426, 465, 468, 340, 351 ಕೇಸ್ಗೆ ಸೂಚನೆ ನೀಡಿತ್ತು. ಆ ಸೂಚನೆಯ ಅನ್ವಯವಾಗಿ ಈಗ ದಾಖಲಾಗಿದೆ. ಇದರ ಜೊತೆಗೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿ ಸೆಕ್ಷನ್ 9 ಮತ್ತು 13 ಅಡಿಯಲ್ಲೂ ಕೂಡ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಇದರ ಜೊತೆಗೆ ಬೇನಾಮಿ ಆಸ್ತಿ ನಿಷೇಧ ಕಾಯ್ದೆ ಅಡಿ ಸೆಕ್ಷನ್ 53 ಮತ್ತು 54 ಅಡಿಯಲ್ಲೂ ಕೂಡ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಇನ್ನು ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ ಸೆಕ್ಷನ್ 3 ಮತ್ತು 4 ಅಡಿಯಲ್ಲೂ ಕೂಡ ಕೇಸನ್ನು ದಾಖಲಿಸಲಾಗಿದ್ದು, ಸಾಕಷ್ಟು ಮಂದಿ ಈಗ ಅಂದ್ರೆ 4 ವಿರುದ್ಧ ಸ್ನೇಹಾಮಯಿ ಕೃಷ್ಣ ಅವರು ನೀಡಿದಂತಹ ದೂರಿಗೆ ಸಂಬಂಧಪಟ್ಟಂತೆ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ವಿದ್ಯಾಶ್ರೀ, ರವಿ, ಈಗ ಎಫ್ಐಆರ್ ಯಾವಾಗ ದಾಖಲಾಗುತ್ತೆ ಅನ್ನುವಂಥ ಪ್ರಶ್ನೆ ಇತ್ತು. ಈಗ ಕೋರ್ಟ್ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ನೀವು ಕೇಸನ್ನ ದಾಖಲು ಮಾಡಬೇಕು ಅಂತ ಹೇಳಿ ನಿರ್ದೇಶನವನ್ನ ಕೊಟ್ಟಿತ್ತು. ಆ ಸೆಕ್ಷನ್ಗಳನ್ನ ಹಾಕಿ ಎಫ್ಐಆರ್ ನೇನು ದಾಖಲು ಮಾಡಿಕೊಂಡಿದ್ದಾರೆ. ಪ್ರಕರಣದ ವಿಚಾರಣೆ ಯಾವಾಗ ಆರಂಭ ಆಗುತ್ತೆ, ಹೇಗೆ ನಡೆಯುತ್ತೆ ಅನ್ನುವಂಥ ಕುತೂಹಲ. ಮುಖ್ಯಮಂತ್ರಿಗಳ ಧರ್ಮಪತ್ನಿ ಈ ಪ್ರಕರಣದಲ್ಲಿ A2 ಆಗಿದ್ದಾರೆ. BM ಪಾರ್ವತಿ ಅವರು ಖುದ್ದು ಸಿಎಂ ಸಿದ್ದರಾಮಯ್ಯ ಈ ಪ್ರಕರಣದಲ್ಲಿ A1 ಆಗಿದ್ದಾರೆ. ಹಾಗಾಗಿ ವಿಚಾರಣೆ ಯಾವ ರೀತಿಯಾಗಿ ನಡೆಯುತ್ತೆ, ಅವರನ್ನ ಕರೆಸಿ ವಿಚಾರಣೆ ಮಾಡುವಂತಹ ಸಂದರ್ಭಗಳಿದೆಯಾ? ಪೊಲೀಸರು ಈ ಬಗ್ಗೆ ಏನ್ ಮಾಹಿತಿಯನ್ನ ನೀಡ್ತಿದ್ದಾರೆ ರವಿ? ಈಗಲಷ್ಟೇ ಎಫ್ಐಆರ್ ದಾಖಲಾಗಿದೆ. ನ್ಯಾಯಾಲಯ ನಿರ್ದೇಶನದಂತೆ 6 ವಾರಗಳ ಗಡುವನ್ನು ಕೂಡ ತನಿಖೆಗೆ ನೀಡಿದೆ. ಆದರೆ 6 ವಾರಗಳಲ್ಲೇ ನೀಡಬೇಕು ಅಂತ ಏನಿಲ್ಲ, ಆದರೆ ಸ್ವಲ್ಪ ಸಮಯಾವಕಾಶ ತೆಗೆದುಕೊಳ್ಳುವಂತಹ ಪ್ರಮೇಯ ಕೂಡ ಇರುತ್ತೆ. ಆದರೆ ಈ ಸಂದರ್ಭಕ್ಕೆ ಹೇಳೋದಾದ್ರೆ ಸದ್ಯ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹಲವು ಕ್ರಿಮಿನಲ್ ಪ್ರಕರಣಗಳನ್ನು ಕೂಡ ದಾಖಲಿಸುವ ಕಾರಣದಿಂದಾಗಿ ಸಿದ್ದರಾಮಯ್ಯನವರು ಕಾನೂನಿನ ಮೊರೆ ಹೋಗಬೇಕಾದ ಅನಿವಾರ್ಯತೆ ಖಂಡಿತವಾಗ್ಲೂ ಇದೆ. ಅವರು ಕಾನೂನಿನ ಮೊರೆ ಹೋಗಲೇಬೇಕು. ಅಲ್ಲಿ ಅವರು ಆಂಟಿಸಿಪೇಟರಿ ಬೇಲನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಎಲ್ಲವೂ ಕೂಡ ತನಿಖಾಧಿಕಾರಿಗಳಿಗೆ ಬಿಟ್ಟ ವಿಚಾರವಾಗಿದೆ. ಅಂದ್ರೆ ತನಿಖಾಧಿಕಾರಿ SP ಉದೇಶ್ ಅವರೇ ಆಗಿರುವ ಕಾರಣದಿಂದಾಗಿ ಅವರ ವಿವೇಚನೆಗೆ ಬಿಟ್ಟಿರ್ತದೆ. ಅವರು ಸಿದ್ದರಾಮಯ್ಯನವರ ಕರೆಸಬೇಕಾ ಅಥವಾ ಬೇಡವಾ ಅನ್ನೋದು ಕೂಡ ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಿದೆ. ಇನ್ನು ಪ್ರಕರಣದಲ್ಲಿ 2ನೇ ಆರೋಪಿಯಾಗಿರುವಂತಹ BN ಪಾರ್ವತಿ ಅವರು ಸಿದ್ದರಾಮಯ್ಯ ಅವರ ಪತ್ನಿ. ಅವರು ಈವರೆಗೆ ಹೊರಗೆ ಜಗತ್ತಿಗೆ ಕಂಡೇ ಬಂದಿರಲಿಲ್ಲ. ಯಾರು ಕೂಡ ಅವ್ರನ್ನ ಖುದ್ದು ನೋಡಿದವರೇ ಇಲ್ಲ ಅಂತ ಅವ್ರನ್ನ ಈಗ ಲೋಕಾಯುಕ್ತ ಕಚೇರಿಗೆ ಕರೆದು ಅವ್ರನ್ನ ವಿಚಾರಣೆ ಮಾಡಬೇಕಾದಂತಹ ಪರಿಸ್ಥಿತಿ ಪೊಲೀಸರಿಗೂ ಕೂಡ ಇದೆ. ಈ ಒಂದು ವಿಚಾರಣೆಗೆ ಹಾಜರಾಗಬೇಕಾದಂತಹ ಪರಿಸ್ಥಿತಿ BN ಪಾರ್ವತಿ ಅವರಿಗೂ ಕೂಡ ಎದುರಾಗ್ತಿದೆ. ಇದರ ಜೊತೆಗೆ 3ನೇ ಆರೋಪಿಯಾಗಿರುವಂತಹ ಅವರ
ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅರಿಶಿನ ಕುಂಕುಮಕ್ಕಾಗಿ ಆಸ್ತಿಯನ್ನ ಬರೆದುಕೊಟ್ಟೆ ಅಂತ ಹೇಳಿರುವಂತಹ ಈ ಮಲ್ಲಿಕಾರ್ಜುನ ಸ್ವಾಮಿ ಅವರು ಕೂಡ ಇಲ್ಲಿಗೆ ಬರಬೇಕಾಗುತ್ತೆ. ಇದ್ರ ಜೊತೆಗೆ A4 ಆರೋಪಿಯಾಗಿರುವಂತಹ ದೇವರಾಜು ಇಲ್ಲಿ ಸ್ವಂತ ಅಣ್ಣಂದಿರಿಗೆ ಮೋಸ ಮಾಡಿ ಸಿದ್ದರಾಮಯ್ಯ ಅವರನ್ನು ಕೂಡ ಯಾಮಾರಿಸಿ ಈ ಜಮೀನನ್ನ ಮಾರಾಟ ಮಾಡಿದ್ದಾರೆ ಅಂತ ಹೇಳಿ ಮೊದಲಿನಿಂದಲೂ ಕೂಡ ಆರ್ಟಿಐನ ಕಾರ್ಯಕರ್ತರಾದಿಗೆ ಹಲವರು ಆರೋಪ ಮಾಡಿದ್ರು. ಆ 4ವರನ್ನು ಕೂಡ ಕರೆದು ವಿಚಾರಣೆ ಮಾಡಬೇಕಾದಂತಹ ಪ್ರಮೇಯ ಕೂಡ ಎದುರಾಗುತ್ತೆ. ಆದರೆ ಮೊದಲಿಗೆ ಈ ಎಲ್ಲವೂ ಕೂಡ ತನಿಖಾಧಿಕಾರಿಗಳ ಮೇಲೆ ನಿರ್ಧಾರ ಆಗುತ್ತೆ. ತನಿಖಾಧಿಕಾರಿಗಳು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಆ ತೀರ್ಮಾನದ ಮೇಲೆ ಈ ಒಂದು ಕೇಸ್ನ ತನಿಖೆ ನಡೆಯುತ್ತೆ. ವಿದ್ಯಾಶ್ರೀ ರವಿ, ಈಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳ ನ್ಯಾಯಾಲಯ FIR ದಾಖಲಿಸಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟು 48 ಗಂಟೆಗಳೇ ಕಳೆದು ಹೋಗಿದೆ. ಹೆಚ್ಚು ಕಮ್ಮಿ 50 ಗಂಟೆ ಅಂತ ಇಟ್ಕೊಳ್ಳೋಣ. 50 ಗಂಟೆ ವಿಳಂಬ ಆಗಿದ್ಯಾಕೆ? ಅದಕ್ಕೇನ್ ಕಾರಣವನ್ನ ಲೋಕಾಯುಕ್ತ ಅಧಿಕಾರಿಗಳು ನೀಡ್ತಿದ್ದಾರೆ ಅಂತ ಹೇಳಿ ವಿದೇಶಿ ಪ್ರಮುಖವಾಗಿ FIR ನ ಕಾಪಿ ಅಂದ್ರೆ ಕೋರ್ಟ್ ನೀಡಿದಂತಹ ಆದೇಶದ ಸರ್ಟಿಫೈಡ್ ಕಾಪಿ ನನಗೆ ಸಿಕ್ಕಿರಲಿಲ್ಲ ಅಂತ ಹೇಳಿ ಲೋಕಾಯುಕ್ತ SP ಆಗಿರುವಂತಹ ಉದೇಶ್ ಅವರು ಹೇಳುವಂತ ಕೆಲಸಕ್ಕೆ ಮುಂದಾಗ್ತಾರೆ. ನಿನ್ನೆ ಅವರು ತೀರ್ಪು ಪ್ರಕಟವಾದ ಬಳಿಕ ಇಲ್ಲಿನ ಇನ್ಸ್ಪೆಕ್ಟರ್ ಅನ್ನ ಬೆಂಗಳೂರಿಗೆ ಕಳಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ ನ್ಯಾಯಾಲಯ ಯಾವುದೇ ಕಾರಣಕ್ಕೂ ಇನ್ಸ್ಪೆಕ್ಟರ್ ಅವರ ಕೈಗೆ ಸರ್ಟಿಫೈಡ್ ಕಾಪಿಯನ್ನ ಕೊಡೋದಿಲ್ಲ ಅಂತ ಹೇಳಿ ತಿರಸ್ಕರಿಸಿದ ಕಾರಣಕ್ಕಾಗಿ ಖುದ್ದು SP ಉದೇಶ್ ಅವರೇ ಬೆಂಗಳೂರಿಗೆ ತೆರಳಬೇಕಾದಂತಹ ಸ್ಥಿತಿ ಎದುರಾಗಿತ್ತು. ಹಾಗಾಗಿ ನಿನ್ನೆ ಅವರು ಬೆಂಗಳೂರಿಗೆ ತೆರಳಿದ್ರು. ನಿನ್ನೆ ಇಡೀ ದಿನ ಅಲ್ಲಿ ಬೆಂಗಳೂರಿನಲ್ಲಿ ಸಾಕಷ್ಟು ಚರ್ಚೆಗಳು ಆದವು. ಆ ಸಂದರ್ಭದಲ್ಲಿ ಅವರು ಕೋರ್ಟ್ ಇಂದ ಸರ್ಟಿಫೈಡ್ ಕಾಪಿಯನ್ನ ತೆಗೆದುಕೊಂಡು ಬಂದಿದ್ರು. ನಿನ್ನೆ ತಡರಾತ್ರಿ ಬಂದ ಕಾರಣದಿಂದಾಗಿ ಇವತ್ತು ಬೆಳಗ್ಗೆ ಕಚೇರಿಗೆ ಬಂದಿದ್ರು. ಕಚೇರಿಗೆ ಬಂದ ಬಳಿಕ ಇಲ್ಲಿ SP ಉದೇಶ್ ಅವರು ADGP ಮನೀಶ್ ಕರ್ಬಿಕರ್ ಜೊತೆ ಒಂದಷ್ಟು ಸಂವಾದಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಕಾರಣ ಯಾವ ಸೆಕ್ಷನ್ಗಳನ್ನ ಹಾಕಬೇಕು, ಯಾಕೆ ಯಾವ ನಿರ್ದೇಶನದ ಮೇಲೆ ಈ ಒಂದು FIR ಅನ್ನು ದಾಖಲಿಸಬೇಕು ಎಂಬ ವಿಚಾರಗಳನ್ನ ಕುರಿತಂತೆ ಅವರು ಸುದೀರ್ಘವಾಗಿ ಚರ್ಚೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಇಲ್ಲಿ ಪ್ರಮುಖವಾಗಿ ಮತ್ತೊಂದು ಅಂಶವನ್ನು ಗಮನಿಸಬೇಕು ಅಂತಂದ್ರೆ ಉದೇಶ್ ಅವರು ಸಾಕಷ್ಟು ಮಂದಿ ಅಂದ್ರೆ ADGP ಆಗಿರುವಂತಹ ಕರ್ಬಿಕರ್ ಅವ್ರ ಜೊತೆ ಸುದೀರ್ಘವಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಅವರು CRPC ಅಥವಾ BNNS ಈ ಕೇಸಿನ ಯಾವ ಕೇಸಿನ ಅಡಿಯಲ್ಲಿ FIR ನ ದಾಖಲಿಸಬೇಕು ಅನ್ನೋ ಗೊಂದಲಕ್ಕೆ ಒಳಗಾಗಿದ್ರು. 1/7/2024ರಿಂದ BNNS ಆಕ್ಟ್ ಜಾರಿಗೆ ಬರುತ್ತೆ. ಆದ್ರೆ ಅದಕ್ಕೆ ಹಿಂದೆ ಕೂಡ CSRP ಆಕ್ಟ್ಗಳಿರುತ್ತೆ. ಆದ್ರೆ ಈ ಯಾವ ಆಕ್ಟ್ ಅಲ್ಲಿ ಮಾಡಬೇಕು ಅನ್ನೋದು ಗೊಂದಲಕ್ಕೆ ಉಳಿದಿತ್ತು. ಆದ್ರೆ ಕೋರ್ಟ್ ಸ್ಪಷ್ಟವಾಗಿ ನಿರ್ದೇಶನ ನೀಡಿದ ಕಾರಣಕ್ಕಾಗಿ ಆ ಒಂದು ಅಂದ್ರೆ ADGP ಅವರ ಆದೇಶವನ್ನ ಲೋಕಾಯುಕ್ತ SP ಆಗಂತಹ ಉದೇಶ್ ಅವರು ಕಾಯ್ತಾ ಇದ್ರು. ಫ್ಯಾಕ್ಸ್ ಮೂಲಕ 12 ಗಂಟೆ ಸುಮಾರಿಗೆ ಲೋಕಾಯುಕ್ತ SP ಆಗಿರುವಂತಹ ಉದೇಶ್ ಅವರಿಗೆ ADGP ಮನೀಶ್ ಕರ್ಬಿಕ್ ಅವರು ಒಂದು ಲೆಟರ್ ನ ಕಳಿಸುವಂತ ಕೆಲಸಕ್ಕೆ ಮುಂದಾಗಿರು. ಸುಮಾರು 45 ಪುಟಗಳ ಸುದೀರ್ಘ ಪತ್ರ ಅದು. ಆ ಪತ್ರವನ್ನ ಓದಿದ ಬಳಿಕ ಅವರು ನಿರಂತರವಾಗಿ ಅಲ್ಲಿರುವಂತಹ ಅಂಶಗಳನ್ನ ದಾಖಲಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಇಲ್ಲಿ ಟೈಪಿಂಗ್ ಮಾಡುವಂತಹ ಮಿಷನ್ ಕೂಡ ಇಲ್ಲಿ ಲೋಕಾಯುಕ್ತ ಕಚೇರಿಯಲ್ಲಿ ಇಲ್ಲದ ಕಾರಣ ಸಾಕಷ್ಟು ವಿಳಂಬ ಆಯಿತು. ಅದನ್ನ 45 ಪುಟಗಳನ್ನ ಸುದೀರ್ಘವಾಗಿ ಓದಿ ಅದನ್ನ ದಾಖಲಿಸಿ ನಂತರ FIR ಅನ್ನು ದಾಖಲಿಸಿದ್ದಾರೆ. FIR ನಲ್ಲಿ ಕೋರ್ಟ್ ನೀಡಿದಂತಹ ಪ್ರತಿಯೊಂದು ಅಂಶಗಳನ್ನು ಕೂಡ ಉಲ್ಲೇಖಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ವಿದ್ಯಾಶ್ರೀ ರೈಟ್, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.